ಹೆಲೋ ಎಲ್ರಿಗೂ. ಇವತ್ತಿನ ರೆಸಿಪಿ ಒಂದು ಸುಲಭವಾಗಿ ಮಾಡಬಹುದಾದಂತಹ ದೋಸೆ ರೆಸಿಪಿ. ಈ ದೋಸೆ ಮಾಡಬೇಕಾದ್ರೆ ನಿಮಗೆ ಅಕ್ಕಿ ನೆನೆಸುವಂಥ ಅವಶ್ಯಕತೆ ಏನಿಲ್ಲ. ಸಡನ್ನಾಗಿ ಅರ್ಜೆಂಟಾಗಿ ನೀವು ಮಾಡ್ಕೋಬೋದು. ಇದಕ್ಕೆ 1 ಕಪ್ ರವೆ ತಗೊಳ್ಳಿ. ಅದಾದ ನಂತರ 3/4 ಕಪ್ನಷ್ಟು ಅವಲಕ್ಕಿ ತಗೊಳ್ಳಿ. ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳೆದ್ಬಿಡಿ. ಅವಲಕ್ಕಿ ಎಲ್ಲ ಸ್ವಲ್ಪ ಧೂಳೆಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಎರಡನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಸ್ಟ್ರೈನ್ ಮಾಡಿ. ಅದಾದಮೇಲೆ ಒಂದು ಅರ್ಧ ಕಪ್ನಷ್ಟು ಒಳ್ಳೆಯ ನೀರನ್ನು ಹಾಕಿ ಅರ್ಧ ಕಪ್ಪು ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ಹಾಗೆ ಇಟ್ಟುಬಿಡಿ. ಅದನ್ನು 10 ನಿಮಿಷ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ನೀವು ಮಾಡಿಟ್ಟಿರೋ ಇದನ್ನು ಹಾಕಿ ಫೈನ್ ಪೇಸ್ಟ್ ಮಾಡಿ, ಒಳ್ಳೇದು ಮಾಡಿ ರುಬ್ಬಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಅದಾದ ನಂತರ ಒಂದು 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಹುಡಿ ಮತ್ತು ಅದಕ್ಕೆ 3 ಡ್ರಾಪ್ಸ್ ಲಿಂಬೆ ರಸ ಹಾಕಿ. ಇಲ್ಲದಿದ್ದರೆ ಈನೋ ಕೂಡ ನೀವು ಹಾಕ್ಬೋದು, ನಿಮ್ಮ ಹತ್ರ ಈನೋ ಇದ್ದರೆ. ಇದಾದ ನಂತರ ಒಂದು ತವಕ್ಕೆ ಎಣ್ಣೆ ಸವರಿ ದೋಸೆ ಮಾಡಿ. ಇದು ತುಂಬಾ ಸಾಫ್ಟಾಗಿ ಆಗುತ್ತೆ ಮತ್ತು ನೀವು ಅರ್ಜೆಂಟಾಗಿ ಮಾಡ್ಬೋದು. ಈ ಮಕ್ಕಳಿಗೆಲ್ಲ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನೀವು ಅಕ್ಕಿ ನೆನೆಸಿಡ್ಲಿಕ್ಕೆ ಮರ್ತೋಗಿರುತ್ತೆ ಒಮ್ಮೊಮ್ಮೆ, ಆಗ ಇದನ್ನು ಸಡನ್ನಾಗಿ ಮಾಡ್ಬೋದು. ಇದು ಎಲ್ಲದರ ಜೊತೆ ಒಳ್ಳೆಯದಾಗುತ್ತೆ. ಅಂದರೆ ಚಟ್ನಿ ಮಾಡ್ಕೋಬೋದು, ಇಲ್ಲದಿದ್ದರೆ ಯಾವುದೇ ಕರಿ ಇದ್ದರೂ ಅದರ ಜೊತೆನೂ ಸೂಟ್ ಆಗುತ್ತೆ.